ಸರ್ಗೆ ಅದೊಂದು ಜವಾಬ್ದಾರಿ ಐತಿ, ಅದನ್ನೊಂದು ಟಾಸ್ಕ್ ಕೊಟ್ಟಿರ್ತಾರ, ಅದನ್ನ ಮುಗಿಸ್ಕೊಡ್ಬೇಕು ಅವರು. ಅದನ್ನೊಂದು ಪಾಪ ನಮ್ ಡೈರೆಕ್ಟ್ ಬಟ್ ಯಾಕೆ ಮಾತಾಡ್ತಾರೆ ಪರ್ಸನಲ್ ಆಗಿ ರೂಮ್ ಗೆ ಕರ್ಕೊಂಡು ಹೋಗಿ ಮಾತಾಡ್ತಾರೆ. ಜಗಳ ಅಲ್ರಿ ಯಾರ ಪರ ಕೈ ಐತ್ರಿ 7 ಮಂದಿ? ಬಿಜೆಪಿ ಪರವಾಗಿ 7 ಮಂದಿ ಕೈ ಐತ್ರಿ. ಗಂಗೋಳ್ ಸರ್ ಸುದೇಕ್ ಕಿವಿ ಒಳಗ ನಾನು ಕಣ್ಣಾರೆ ನೋಡಿದೇನ್ರಿ. ಅವ್ರು ಬಾಗಿಲು ಹಾಕೊಂಡ ಮಾತಾಡತ್ತೀರಿ. ನಾ ಡೋರ್ ತೆಗೆದ ತಕ್ಷಣ ಪ್ರವೀಣ್ ಗಂಗೋಳ್ ಸರ್ ಕಿವ್ಯಾಗ ಹೇಳ್ತಾರಲ್ಲ ಅಂತ ಬಿಟ್ಟು ಹೊರಗೆ ಬಂದ್ರಿ. ನಮ್ ನೇರ ಆರೋಪ ಇದೆ ಪ್ರವೀಣ್ ಸರ್ ಮೇಲೆ. ಅವ್ರು ಏನೋ ಅಧಿಕಾರಿಗಳು ಇದ್ರಾಗ ಏನಾಯ್ತು ಪೊಲೀಸ್ ಇಲಾಖೆ ಒಳಗ 2 ವರ್ಷ ಇರ್ಬೇಕಾಗಿದ್ರು ಅವ್ರು. ಮೊದಲೇ ವಿಷಯ ಸ್ಟಾರ್ಟಿಂಗ್ ಮೀಟಿಂಗ್ ಆಗೋ ಟೈಮ್ದಾಗ ನೀವು ಪೊಲೀಸ್ ಅಧಿಕಾರಿಗಳು ಯಾರಿಗೂ ಅವಶ್ಯಕತೆ ಇಲ್ಲ, ನಾ ಸ್ವ ಇಚ್ಛೆಯಿಂದ ನಾವು ಅಷ್ಟೇ 12 ಮಂದಿ ಮೀಟಿಂಗ್ ಮಾಡ್ಕೋತೀನಿ, ಹೋಗ್ರಿಪ್ಪ ಹೊರಗೆ ಅಂತ ಹೇಳಿ ನಾನು ಎಲ್ಲ ನಾವು ಒಳಗ ಇರಾರಂತೆ ಧಮಕಿ ಮಾಡಿ ಒಳಗಾದಾರ ಸರ್ ಅವ್ರು. ಇದು ಅಂದ್ರಿ. ಆಮೇಲೆ 7 ಜನ ಇರ್ಬೇಕು ನಮ್ಗೆ ಅವ್ರು ಹೋದ್ ಬೆಳಕ ಟರ ಆದ್ ಬೆಳಕ ಇನ್ನೊಬ್ಬಂದು ಮಾದುಕನ ಕುಂಡಿಸ್ಕೊಂಡವ್ರು ಟರ ಮಾಡ್ತಾ ಹೆಂಗ್ ಹೋಗಿದ್ರಿ ಎಲ್ಲ. ಮೊದಲೇ ಸರ್ 7 ಜನ ಕೈ ಸರ್ ನಮ್ದು ಒಂದ ರಿಕ್ವೆಸ್ಟ್, 7 ಜನ ಕೈ ಎಬ್ಸಿದ್ ರೆಕಾರ್ಡ್ ಐತಿ ಸರ್. ಸೆಕ್ರೆಟರಿ ಅವ್ರ ಫೋನ್ ಒಳಗ ರೆಕಾರ್ಡ್ ಮಾಡ್ತಿದ್ರು ಅವ್ರು, ನಮ್ಮ ಸೆಕ್ರೆಟರಿ ಅವರು. ಅವ್ರ ಫೋನ್ ಅನ್ಸೋದಾಗ ಪ್ರವೀಣ್ ಸರ್ ಹೋಗಿ ಡೈರೆಕ್ಟ್ ಡಿಲೀಟ್ ಮಾಡಪ್ಪ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಡಿಲೀಟ್ ಮಾಡಿಸಿದ್ದಾರೆ, ಸ್ವತಃ ಡಿಲೀಟ್ ಮಾಡಿಸಿದಾರೆ. ಅವ್ರ ಮೊಬೈಲ್ ವಿಡಿಯೋ ಇತ್ತಲ್ಲ ಡಿಲೀಟ್ ಮಾಡಿಸಿದ್ದಾರೆ. ಈಗ ಏನ್ ರೆಕಾರ್ಡ್ ಆಗಿದ್ದಾರೆ ಪ್ರವೀಣ್ ಈ ಪೊಲೀಸ್ ಇಲಾಖೆಯಿಂದ ವಿಡಿಯೋ ಆಗಿತ್ತಲ್ಲ ಆ ವಿಡಿಯೋದೊಳಗೆ ಸ್ಪಷ್ಟ ಐತ್ರಿ. ಅದನ್ನ ತರಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಗೆ ಈ ಮೀಡಿಯಾ ಮುಖಾಂತರ ನಿಮ್ನ ರಿಕ್ವೆಸ್ಟ್ ಮಾಡ್ಕೊತೀವಿ. ಯಾರ ಪರ ಕೈ ಐತ್ರಿ? ನಾನ್ ಪರವಾಗಿ ಐತಿದಾಗ ಭರತ್ ಕುಮಾರ್ ಸಂಪಾವಿರಿ ನಾನು ಮೆನ್ಷನ್ ಮಾಡಿದ್ನಿ. ನನ್ನ ಪರವಾಗಿ ವಿಕ್ರಮ್ ದನಿಯಾರ್ ಪರವಾಗಿ ಬಿಜೆಪಿ ಬರೋದು ವಿಕ್ರಮ್ ದನಿಯಾರ್ ಪರವಾಗಿ 7 ಜನ ಕೈ ಎಬ್ಸಿದ್ರಿ. ಒಂದ್ಸಲ ಅಲ್ಲ 2 ಸಲ ವಿಡಿಯೋ ಆಗಿದ್ದು 2 ಸಲ ಕೈ ಎಬ್ಸಾರ. 3ನೇದಕ್ಕೆ ಅವ್ರು ಅದ ಸುಮ್ಮನೆ ಇರ್ತಾರೆ, ನಮ್ದಾಗ ನಾವು ಧಮಕಿ ಮಾಡೋದು ಅಂದ್ರೆ ಈ ಪ್ರಕಾರ. ಮತ್ತ ಇದುವರೆಗೂ ಅಧ್ಯಕ್ಷನ ನಾವು ಸಹಿ ಮಾಡಿಲ್ಲ, 6 ಮಂದಿ ತರ ಮಾಡಿಲ್ಲ, ಏನಿಲ್ಲ. ಸೆಕ್ರೆಟರಿ ಸುದೇ ಕಿಡ್ನಾಪ್ ಮಾಡ್ಕೊಂಡು ಟರಾ ಬುಕ್ಕೊಂಡು ಹೊರಗಡೆ ಹೋಗ್ತಾರಂದ್ರ ಕೆಲಸ ಯಾವ ರೀತಿ ಪ್ರೆಷರ್ ಆಗಿರ್ಬೇಕು? ಸೆಕ್ರೆಟರಿ ಇಲ್ಲೇ ಇರ್ಬೇಕಾಗಿತ್ತಲ್ರಿ. ಅವ್ರ ನಿರ್ದೇಶಕರು ಕರ್ಕೊಂಡು ಹೋಗ್ರಿ, ಅವ್ರ ಸೆಕ್ರೆಟರಿನೂ ಕರ್ಕೊಂಡು ಟರಾ ಬುಕ್ ತಗೊಂಡು ಹೋಗ್ತಾರ. ಏನಂತ ಆತಿಲ್ರಿ. BI ಕರ್ಕೊಂಡ್ ಇವ್ ಹಾಕಿದಾರೆ. ನಮ್ BI ಇದ್ದಾಗ ನಮ್ಮ ಸೊಸೈಟಿ ಒಳಗೆ ಎಷ್ಟು ಜನ ಮೆಂಬರ್ ಅದಾರನೂ ಗೊತ್ತಿಲ್ಲ. ಅಂತ BI ಅಂತ ನಮ್ಮ ಸೊಸೈಟಿ ಏನ್ ಮಾಡೋದು ಕೆಲಸ ಏನಿದ್ರಿ? ಟ್ರಾನ್ಸ್ಫರ್ ಮಾಡ್ಲಿವ್ರ ಇಲೆಕ್ಷನ್ ಟೈಮ್ದಾಗ ಯಾಕ್ರಿ? ನಮ್ ಸೊಸೈಟಿ ಮೆಂಬರ್ ಎಷ್ಟು BI ಗೊತ್ತಿಲ್ಲ. ನಾಗ ಕ್ವಶನ್ ಮಾಡಿದೆ, ನಿಮ್ಗೆ ಏನ್ ಗೊತ್ತೈತಿ ಸರ್ ನಮ್ಮ ಸೊಸೈಟಿ ಬಗ್ಗೆ ಅಂತೇಳಿ. ಎಷ್ಟು ಸದಸ್ಯರ ಅನ್ನೋದು ಗೊತ್ತಿಲ್ಲ. ಅಂತ BI ಕರ್ಕೊಂಡ್ ಬಂದು ಇಲೆಕ್ಷನ್ ಪ್ರತ್ಯೇಕ ಇವ್ರು ವೋಟಿಂಗ್ ಮಾಡ್ತಾರೆ. ಯಾವ ತರ ಇದೆಲ್ಲ ದಬ್ಬಾಳಿಕೆ ಮೇಲೆ ಇಲೆಕ್ಷನ್ ಆಗತ್ರಿ. ದಯವಿಟ್ಟು ಮೀಡಿಯಾ ಮುಖಾಂತರ ನಮ್ ಕೈ ಮುಗಿದ ನಮ್ಗೆ ಅನ್ಯಾಯ ಆಗೈತಿ, ಅನ್ಯಾಯವನ್ನು ಬಗೆಹರಿಸ್ಕೊಡ್ರಿ. ಗ್ರಾಮದೊಳಗ ಹುಲಿಕಟ್ಟಿ ಗ್ರಾಮದೊಳಗ 7 ಮಂದಿ ಕೈ ಎಬ್ಸಿರ್ರಿ ಸೊಸೈಟಿ ಒಳಗೆ 2 ಸಲ. ಆದ್ರ ಅಲ್ಲಿ PSI ಇಂದ ಒಳಗ ಎಂಟ್ರಿನೇ ಇಲ್ಲ. ಕಿತ್ತೂರು PSI ಇಂದ ಇವ್ ಒಳಗೆ ಹೋಗಿ ನಮ್ಮ ಸದಸ್ಯಗೆ ಬಿಜೆಪಿ ಸದಸ್ಯಗೆ ರೂಮ್ನ್ಯಾಗ ಹೋಗಿ ಅಂಜಿಕೆ ಹಾಕಿ ಹೊಳ್ಳಿ ಕರ್ಕೊಂಬಂದ ಕೈ ಐತ್ರಿ ಬಿಡ್ಲು ಅಂತ ಹೇಳಿ ಅಂಜಿಕೆ ಹಾಕಿದಾರ ನಮ್ ಕಿತ್ತೂರು PSI. ಮತ್ತ ಅವ್ರು ಕೊರಂ ಭರ್ತಿ ಮಾಡಿ ಅವ್ರು ಟರಾ ಪಾಸ್ ಮಾಡಿದಾರ. ಇವ್ರಿಗೆ ಅಲ್ಲಿ ಹೋಗಬೇಡ ಡ್ಯೂಟಿಗಿನ ಇವ್ರ ಡ್ಯೂಟಿ ಇಲ್ಲ, ಹೊರಗೈತಿ ಡ್ಯೂಟಿ. ಒಳಗ್ ಸೊಸೈಟಿ ಇದ್ರೊಳಗೆ ಡ್ಯೂಟಿ ಹೋಗುವಂತದ್ ಏನ ಇಲೆಕ್ಷನ್ ಬೂತ್ ಒಳಗ. ಅದಕ್ಕೆ ದಯವಿಟ್ಟು ಅವ್ರ ಜೋಡಿ ಕಾನೂನು ಕ್ರಮ ಆಗ್ಬೇಕು. ಅಲ್ಲಿ ಒಳಗೆ ಏನು ವಿಡಿಯೋ ಮಾಡಿದಾರಲ್ಲ 7 ಮಂದಿ ಎಬ್ಸಿದ ವಿಡಿಯೋ ಬಹಿರಂಗ ಮಾಡ್ಲಿ. ನಮ್ಮವ್ರ ವಿಡಿಯೋ ಮಾಡಕತ್ರ ಅದನ್ನ ಡಿಲೀಟ್ ಮಾಡಿಸ್ಯಾರ, ಅವರ ವಿಡಿಯೋ ಮಾಡಿದಾರ. ಚುನಾವಣೆ ಅಧಿಕಾರಿಗಳು ವಿಡಿಯೋ ಮಾಡಿದಾರ, ಪೊಲೀಸ್ ವಿಡಿಯೋ ಮಾಡಿದಾರ. ಆ ವಿಡಿಯೋ ಬಿಡ್ಲಿ ಮಾಧ್ಯಮದಾಗ. ದಯವಿಟ್ಟು ಸತ್ಯ ಇಲ್ಲ ನ್ಯಾಯ ಅನ್ಯಾಯ ಏನ್ ಗೊತ್ತಾಗೇ ಆಕತ್ತೆ. ಯಾರ ಪರ ಕೈ ಐತ್ರಿ 7 ಮಂದಿ? ಬಿಜೆಪಿ ಪರವಾಗಿ 7 ಮಂದಿ ಕೈ ಐತ್ರಿ. ಗುಲಾಮ್ಗಿರಿ ಮಾಡೋದು ಗಂಗೋಳಿ ಕಿತ್ತೂರು PSIಗೆ, ಗಂಗೋಳಿ ಕಿತ್ತೂರು PSIಗೆ, ಕಾಂಗ್ರೆಸ್ ಏಜೆಂಟಿ ಮಾಡುತ್ತಿರೋ PSIಗೆ, ಕಾಂಗ್ರೆಸ್ ಏಜೆಂಟ್ ಆಗಿರೋ ಕಿತ್ತೂರು PSIಗೆ ಎಲ್ಲಿವರೆಗೆ ಹೋರಾಟ? ಇದನ್ನ ಮಾಡೋರ 7 ಜನ ಕೈ ಎತ್ತಿದ್ರಿ. ಅದನ್ನು ಕ್ಯಾನ್ಸಲ್ ಮಾಡ್ರಿ. ಮತ್ತೊಂದ್ಸಲ ನಾವು ಇದು ಮಾಡಿ ಅವ್ರ ಕೊಲೆದ ಕರ್ಕೊಂಡು ಹೋಗಿ ಅವ್ರಿಗೆ ಏನ್ ಹೇಳಿರೋ ಏನ್ ತಮಗೆ ಹಾಕಿರೋ ಅಂಜಿಸೆ ಏನ್ ಮಾಡಿ ಗೊತ್ತಿಲ್ರಿ. ಕೊಲೆದಾಗ ಹೋಗಿ ಅವ್ನು ಚೇಂಜ್ ಮಾಡ್ಕೊಂಡ್ ಬಂದ್ರಿ. ಯಾರನ್ರಿ? ಮಕಾಸಿ ಸಿದ್ದಪ್ಪ ಮಕಾಸಿ. ಯಾರು ಕರ್ಕೊಂಡ್ರಿ? ಅವ್ರು
ಕಾಂಗ್ರೆಸ್ದವ್ರಿ ಒಳ್ಳೆ ನಮ್ಗೆ ಬಿಡ್ಲಿಲ್ರಿ ಅವ್ರ ಒಳಗೆ ತಾವು ಜಪ್ಪ ಪೇಸ್ ಸರ್ ಅವ್ರು ಎಲ್ಲ ಸಪೋರ್ಟ್ ಅನ್ನ ಐತ್ರ ಅದಕ್ಕ ನಾವ್ ಇಲ್ಲ ಅಂತ ನಮಗೇನು ಇಲ್ಲ ನಮ್ಗೆ ಹೆಚ್ಚು ಕೊಟ್ಟಿಲ್ರಿ ಫೋನ್ ಕಸ್ಕೊಂಡು ಎಲ್ಲ ಮಾಡಿದಾರ ಅವ್ರೆಲ್ಲ ಮಾಡ್ಬೋದು ನಮ್ಗೆ ಮಾಡ್ಬಿಟ್ಟಿಲ್ರಿ ಅದಕ್ಕೆ ಅವ್ರು ಕೈ ಹಾಕಂದ್ರಿ ನಾವ್ ಹಿಂದಗಡ್ಸಿಂದ ನಮ್ಮ ಮಕ್ಕಳು 2 ಸಲ ಆದ್ರೂ ನಾವು 7 ಮಿನಿಟಿಗೆ ಐತಿದ್ವು ಅದನ್ನೂ ಇದನ್ನ ಮಾಡ್ರಿ ಮತ್ತೊಮ್ಮೆ ಇಟ್ರಿ ಅವ್ನ್ ಗೋಲಿದ ಹಾಕಿ ಧಮ್ಕಿ ಹಾಕಿರ್ಲ ಧಮ್ಕಿ ಹಾಕಿದ ಮ್ಯಾಗ ಅವ್ರ ಕಡೆ ಮಾತಾಡಿದ್ರಿ ಅಂಜಿ ನೀವ್ ಯಾರ ಪರ ಕೈ ಐತ್ರಿ ಬಿಜೆಪಿ ತಪ್ಪಿರಿ ಅವ್ರ ಕಾಂಗ್ರೆಸ್ ಒಬ್ಬನ ಹೇಳ್ಕೊಂಡು ಹೋದ್ರಿ ಅವ್ ಅಂಜಿಕೆ 2 ಸಲ ನಮ್ಗೆ ಎತ್ತಿದ್ರಿ 3ನೇ ಅಲ್ಲಿ ಎತ್ತಿದ್ರ ಅವ್ನ ಕೊನೆದ ಓದ್ ಏನ್ ಮಾಡಿ ಗೊತ್ತಿಲ್ರಿ ಅಂಜಿಕೆ ಹೆಚ್ಚು ಕೇಸ್ ಮಾಡ್ಕೊಂಡ್ರಿ ಮತ್ತೆ ಎತ್ತಿದ್ರ ಪೈಲ 2 ಸಲ ಆಗಿದಾವ ಪೈಲ 2 ಸಲ ನಮ್ಮದ ಬಂದಿರ್ತಾನರ ಅದ ಇದು ಮೀಟಿಂಗ್ 11 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗ ಕರೆಕ್ಟ್ ಆಗಿ 11 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗೈತ್ರಿ ಟರಾವ್ ಇವತ್ತು ಟರಾವ್ ಸಂಬಂಧ ಸೊಸೈಟಿ ಟರಾವ್ ಸಂಬಂಧ ಎಲ್ಲರೂ ಕೂಡಿದ್ವಿ ಮೊದಲಿಗೆ ಟರಾವ್ ಸಂಬಂಧ ಕೂಡಿದ ಪ್ರಕಾರ ನಾವು ಎಲ್ಲರಿಗೂ ನಾವೇನ್ ಕೇಳಿದ್ವು ಅಂದ್ರೆ ಅವ್ರು ಮೊದಲು ರಿಕ್ವೆಸ್ಟ್ ಮಾಡ್ಕೊಂಡ್ರು ಎಲ್ಲರೂ ಸಮೂಹಕ್ಕೆ ಒಳಗ ಬಿಜೆಪಿ ಪರವಾಗಿ 3 ಕ್ಯಾಂಡಿಡೇಟ್ ನಮ್ ಕೂಡ ಆರಿಸಿ ಹೋಗಿದ್ವು ನಾವು ಅವ್ರನ್ನ ಸ್ವಲ್ಪ ಮಾತುಕತೆ ಮಾಡಕ್ ಕೊಡ್ರಿ ಅವ್ರ ನಮ್ ಟರಾವ್ ಮಾಡ್ಲಿ ಬೀಡ್ಲಿ ಮುಂದಿನ ವಿಚಾರ ಸ್ವಲ್ಪ ಮಾತುಕತೆ ಮಾಡಕ್ ಕೊಡ್ರಿ ಅಂತ ಮಾತುಕತೆ ಮಾಡಕ್ ಮಾತುಕತೆ ಮಾಡಕ್ ನಮ್ಗೆ ಅವಕಾಶ ಕೊಡ್ಲಿಲ್ರಿ ಅವ್ರು ಆಮೇಲೆ ನಾವು ಅಂದ್ರೆ ಮಾತುಕತೆ ಮಾಡಕ್ ಅಲ್ಲೇ ನಮ್ಮ ಬಹಿರಂಗವಾಗಿ ಸಾಮೂಹಿಕ ಸ್ವಲ್ಪ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಅವ್ರು ಒಪ್ಪಿಗೆ ತಗೊಂಡ ಲಾಸ್ಟ್ ಏನ್ ಮಾಡಿದ್ರಿ 7 ಜನ ನಮ್ಗ ಕೈ ಇಬ್ಸಿರಿ ನನ್ನ ಪರವಾಗಿ 7 ಜನ ವೋಟ್ ಮಾಡಿರಿ ನಾನು ಹಿಡ್ಕೊಂಡ 7 ಜನ ವೋಟ್ ಮಾಡಿರಿ ಅದೆಲ್ಲ ಪೊಲೀಸ್ ರೆಕಾರ್ಡ್ ಒಳಗೆ ಆನ್ ರೆಕಾರ್ಡ್ ಆಗೈತಿ ಬಟ್ ಪೊಲೀಸ್ ರೆಕಾರ್ಡ್ ಡಿಲೀಟ್ ಮಾಡ್ಬೋದು ಆನ್ ರೆಕಾರ್ಡ್ ಎಲ್ಲ ಐತ್ರಿ ನಾವೆಲ್ಲ ವಿಡಿಯೋ ಮಾಡಕ್ಕೆ ನಮ್ಮ ವಿಡಿಯೋ ಮಾಡೋದು ಬಿಡಿಸಿರ್ರಿ ಅವ್ರ ರೆಕಾರ್ಡ್ ಒಳಗೆ ಐತಿ 7 ಜನ ಕೈ ಹೆಚ್ಚದ್ದು ಐತಿ ಎಲ್ಲ ಮಾಡಿ ರೆಕಾರ್ಡ್ ಐತ್ರಿ ಆಮೇಲೆ ಸೆಕ್ರೆಟರಿ ಅವರು ವಿಡಿಯೋ ಮಾಡಿದ್ರಿ ಬಟ್ ಅವ್ರ ಫೋನ್ ಡಿಲೀಟ್ ಮಾಡಕ್ ಹಚ್ಚಿರಿ PSI ಅವರು PSI ಡಿಲೀಟ್ ಮಾಡಕ್ ಹಚ್ಚಿದ್ರಿ ಸ್ವತಃ ಅದನ್ನು ಡಿಲೀಟ್ ಮಾಡಕ್ ಹಚ್ಚಿರಿ ಆಮೇಲೆ 50 ಜನ ಆಗಿರ್ಬೇಕು ಟರಾವ್ ಬೇರೆ ಅಂತಂದ್ರೆ ಮನಿಕಿರಿ ನಾಗಪ್ಪ ಅಪೋಸಿಟ್ ಕ್ಯಾಂಡಿಡೇಟ್ ಅವ್ರು ಏನಿರಲ್ಲ ಅವ್ರದ್ದು ಟರಾವ್ ಬುಕ್ ಕಸ್ಕೊಂಡು ಹೋದ್ರಿ 6 ರೂಮ್ಗೆ ಹೆಚ್ಚು ಕಡಿಸಿ ಟರಾವ್ ಬುಕ್ ನಮ್ಮನ್ನ ಪೊಲೀಸರು 6 ರೂಮ್ನಾಗ ಬಿಡ್ಲಿಲ್ರಿ ಒಂದು ಕ್ಯಾಂಡಿಡೇಟ್ ನಮ್ಮ ಕಡೆ ಹಬ್ಬಿಸ್ಕೊಂಡು ಹೋಗಿ 6 ರೂಮ್ ಶಿಫ್ಟ್ ಮಾಡಿದ್ರಿ ನಮಗ್ ಮಾತಾಡಕ್ ಕೊಡ್ಲಿಲ್ಲ ಬಟ್ ಆ ಕ್ಯಾಂಡಿಡೇಟ್ ಅವರು ಮಾತಾಡಕ್ ಕೊಟ್ರಿ ಅಲ್ಲಿಂದ ವಾಪಸ್ ಬಂದಿಂದ ನಮ್ಗೆ ಏನು ಮಾತಾಡಕ್ಕೂ ಕೊಡ್ಲಿಲ್ಲ ಅವಕಾಶ ಕೊಡ್ಲಿಲ್ಲ ಸರ್ ಇದ್ರ ಎಲ್ಲ ನೋಡಿದ್ರಿ ಸ್ವತಃ PSI ಮೊಕಾಶನ್ ಸಿದ್ದಪ್ಪ ಮೊಕಾಶನ್ ಅವ್ರನ್ನ ರೂಮ್ ನ ಹಾಕಿ ತಕರಾರು ಮಾಡಿದಾರೆ ಧಮ್ಕಿ ಕೊಟ್ಟಂಗ್ ಮಾಡಿದಾರೆ ಯಾರು PSI ಪ್ರವೀಣ್ ಗಂಗೂಳ್ ಸರ್ ಸಿದ್ದಪ್ಪ ಮೊಕಾಶನ್ ನಮ್ಮ ಪರವಾಗಿ ವೋಟಿಂಗ್ ಮಾಡಿದ್ ಮೊದಲ್ರಿ ಅವ್ರು ಅಲ್ಲಿ ನಿರ್ದೇಶಕರು ಅದಾರ್ರಿ ಅವ್ರು ಕೈ ಎತ್ತಿದಾರೆ ನಮ್ಮ ಪರವಾಗಿ ಬಟ್ ಅವ್ರನ್ನ ಕರ್ಕೊಂಡು PSI ನಾ ಡೋರ್ ತೆಗಂತ PSI ವಾಪಸ್ ಬರ್ತಾರ್ರಿ ಸರ್ ನೀವು ಮಾಡೋದಲ್ಲ ಅಂತ ಅಲ್ಲೇ PSI ಡೈರೆಕ್ಟ್ ಆಗಿ ಹೇಳಿ ಬಂದೇನ್ರಿ ಬೇಕಾದ್ರೆ ಪ್ರವೀಣ್ ಸರ್ ಕೇಳ್ಕೋರಿ ಸರ್ ನೀವು ಮಾಡೋದಲ್ಲ ನಿಮ್ಮ ಪ್ರಾಮಾಣಿಕ ಆಯ್ತು ನಿಂತ ಮಾಡೋದಲ್ಲ ಅಂತ ಪ್ರವೀಣ್ ಸರ್ ಡೈರೆಕ್ಟ್ ಆಗಿ ಹೇಳಿ ಬಂದೇನಿ ಸರ್ ಇಸಾಗೈತಿ ಬಟ್ ನಾವು ಸ್ಟಾರ್ಟಿಂಗ್ 11 ಗಂಟೆ ಅಂತ ಮೀಟಿಂಗ್ ರೆಕಾರ್ಡ್ ಆಗೈತಲ್ಲ ಅವ್ರು ಪೊಲೀಸ್ ಇಲಾಖೆ ಒಳಗ ಅದನ್ನ ತರಿಸಿದ್ರು ಸೊ ಎಲ್ಲ ಗೊತ್ತಾಗೈತಿ ಕ್ಲಿಯರಿಟಿ 7 ಜನ KMC 7 ಜನ ಕ್ಲಿಯರಿಟಿ ಗೊತ್ತಾಗೈತ್ರಿ ಯಾರು ಸಲ ಸರ್ 7 ಸರ್ ಅಂತ ಹೇಳಿ ಇದಕ್ಕೆ ಅನ್ಯಾಯ ಅಂತಾರ ಎಂತ ನೀವು ಪತ್ರಿಕೆದವ್ರು ಇನ್ನು ಪಬ್ಲಿಕ್ ಮಾಡ್ರಿ ಯಾಕೆ ಗೌರ್ಮೆಂಟ್ ಐತಂದ್ರೆ ಧಮ್ಕಿ ಐತಂದ್ರೆ PSI DYSP ಸರ್ ಎಲ್ಲರೂ ಅದನ್ನ ಮಾಡ್ಕೊಂಡು ಕುಂದ್ರೆ ನಾವೇ ಮಾಡೋದೈತಿ ಈಗ ನೋಡಿ ಸರ್ ಮಾಧ್ಯಮದವ್ರು ನೀವು ಈಗ 3ನೇ ರಂಗದವ್ರು ನೀವು ಈಗ ಈಗ ಸರ್ಕಾರ ಐತ್ರಿ ಸರ್ಕಾರ ನಾವೊಂದು ರಿಕ್ವೆಸ್ಟ್ ಐತ್ರಿ IG SP ಸರ್ ಇದ್ರೊಳಗ ಅವ್ರ ಕಡೆ ಆನ್ ರೆಕಾರ್ಡ್ 11 ಗಂಟೆ ಅಂದ್ರೆ ರೆಕಾರ್ಡ್ ಮಾಡಿದ್ವಿ ಯಾವ್ದಾರ ವಿಡಿಯೋ ನಮ್ಮ ತೆಗೆದುಕೊಡಿ ಸರ್ ಅವ್ರು 7 ಜನ ಕೈ ಎಬ್ಸಿಲ್ಲ ಅಂತ ನಾವು ಸೋತೆ ಅಂತ ಓದಿವಿ 7 ಜನ ಕೈ ಎಬ್ಸಾರ ಅಂತ ನಮ್ಗೆ ಪ್ರಾಬ್ಲಮ್ ಬರ್ಬೇಕಷ್ಟ ಒಂದು ರಿಕ್ವೆಸ್ಟ್ ಒಂದ್ಸಲ 2 ಸಲ ಸರ್ 11 ಗಂಟೆ ಮೀಟಿಂಗ್ ಸ್ಟಾರ್ಟ್ ಅಂತ ವಿಡಿಯೋ ಮಾಡ್ತಾರ ಒಬ್ರು ಅವ್ರಿಗೂ ಮಾತುಕತೆ ಮಾಡ್ತಾರೆ ಅವ್ರು ಡಿಲೀಟ್ ಮಾಡೋ ಸಂಬಂಧಾಗಿ ಅದು ಎಲ್ಲಿ ಮಟ್ಟ ಅನ್ಯಾಯ ಆಗೋದು ಗೊತ್ತಿಲ್ಲ ಇದನ್ನ ವಿಷಯ ಬೆಳಗ್ಗೆ ತರೋಣ ನಿಮ್ದು ಬೆಳಗ್ಗೆ ತರ ತೋರಿಸ್ತಾರೆ ಡೈರೆಕ್ಟ್ ಮಾತಾಡಕ್ ನಮ್ಗೆ ಅವಕಾಶ ಕೊಡ್ತಾರೆ ಏನಾರ ಹೇಳಿ